ಹಿಂದುತ್ವ ಸಲುವಾಗಿ RSS ಶ್ರೀರಾಮ ಸೇನೆ ಸಾಕಷ್ಟು ಜನ ಸಂಘಟನೆ ಮಾಡಕತ್ತಾರೆ, ಎಲ್ಲ ಆಗೈತೆ ಓಕೆ. ಆದ್ರೆ ಈಗ ರಾಜಕೀಯ ಶಕ್ತಿ ಭಾಳ ಮುಖ್ಯ ಅದ. ಈಗ ನಾವು ಒಂದು ವೇಳೆ ರಾಜಕೀಯ ಅಂತೇಳಿ ನಾವು ಹೊಂಟಿವಪ್ಪ ಅಂತ ನೋಡಿಲ್ಲ, ದುಡ್ಡು ಹಾಕೋರು ಸಾಕಷ್ಟು ಜನ ಇದ್ದಾರ, ಇಲೆಕ್ಷನ್ ನಿಲ್ಲೋರು ಸಾಕಷ್ಟು ಜನ. ನನ್ನ ವಿಚಾರ ಇಷ್ಟೇ, ಅದನ್ನು ಸ್ವೀಕಾರ ಮಾಡೋದು ಬಿಡೋದು ಇಲ್ಲಿ ಒಂದು ಧರ್ಮಕ್ಕೆ ಹೆಸರು ಸೀಮಿತ ಆಗಬಾರ್ದು. ಯಾಕಂದ್ರೆ ಈಗ ನಮಗೂ ಕೆಲವೊಂದಿಷ್ಟು ಜನ ಮಾತಾಡಿದಾರೆ, ಯಾಕಂದ್ರೆ ನಾವು ಆ ಬ್ರಿಗೇಡ್ ಕಟ್ಟಿದಾಗಿಂದು ಅವತ್ತಿಂದು ಈಗ ಇದ್ದಾರೆ. ನಾವು ನನಗೆ ಹೇಳಿದ್ರು, ರಾಯಣ್ಣ ಚೆನ್ನಮ್ಮ ಹಂಗಾರೆ ನೀವು ಕುರುವರು ಪಂಚಮಸಾಲ ಅಷ್ಟ ಕಟ್ಕೊಂಡು ಹೋಗ್ಬಿಡ್ರಿ ಅನ್ನೋ ಮಾತು ಅಂದ್ರೆ ನಮಗೆ ನಾವು ಅವ್ರಿಗೆ ತಿಳಿಸಿ ಹೇಳಿದ್ವಿ, ಇಲ್ಲ ರಾಯಣ್ಣ ಚೆನ್ನಮ್ಮ ಅಂದ್ರೆ ಅವ್ರಿಬ್ರು ತಾಯಿ ಮಗನ ಸಂಬಂಧ ಇತ್ತು, ಜಾತಿ ಧರ್ಮ ಬೇರೆ ಸಂಬಂಧ ಇತ್ತು ಅಂತ ಹೇಳಿದ್ವಿ. ಆದ್ರೆ ಈಗ ಏನಾಗಿತ್ತು ಅಂದ್ರೆ ಜಾತಿ ಬಲಕ್ ಬಿಟ್ಟತಿ. ಇವತ್ತಿಗೆ ಸಿದ್ದರಾಮ 2ನೇ ಬಾರಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಐತಲ್ಲ, ಹಂಗಾಗಿಲ್ಲ. ಅವನಿಂದ ಕರ್ನಾಟಕ ರಾಜ್ಯದ ಕುರುಬರು ಅದಾರ ಅಂತೇಳಿ ಅವ್ಕ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾರ, ಒಳ್ಳೆ ಇಳಿಸಾಕೊಂಡು ಆಗ್ತೇವೆ. 2000 ಏನ ಹೆಚ್ಚು ಕಡಿಮೆ 11 ಇಶ್ಯೂ ಒಳಗೆ ಯಡಿಯೂರಪ್ಪನವ್ರು ಏನು ಮುಖ್ಯಮಂತ್ರಿ ಸ್ಥಾನದಿಂದ ಹೇಳಿದ್ರಲ್ಲ, ಅವತ್ತಿನ್ನೂ ನಾವು ಈಶ್ವರಪ್ಪ ಸಾಹೇಬ್ರ ಪರಿಚಯ ಇದ್ದಿದ್ದಿಲ್ಲ. ನಿಮ್ಗೆ ಹೇಳ್ಬೇಕಾದ್ರೆ ಈಗ ನಂಗೆ ಏನಾದ್ರು ಪರಿಚಯ ಇತ್ತಂದ್ರೆ ಐತಲ್ಲ, ಅವತ್ತ ಕ್ರಾಂತಿ ಸುಮಗನ ಸರ್ವ ಬಿಡಾವಲ್ಲ ನಿಮ್ಗೆ ಹೇಳ್ಬೇಕಂದ್ರೆ. ಅವತ್ತು ಇವ್ರೇನಾದ್ರು ನನ್ನಿಂದನೂ ಜಾತಿ ಐತಿ, ನಾನ್ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಒಂದೇ ಒಂದು ವರ್ಡ್ ಹೇಳಿದ್ರಂದ್ರೆ ಐತಲ್ಲ, ಸದಾನಂದ ಗೌಡ ಮುಖ್ಯಮಂತ್ರಿ ಹಾಕಿದ್ದಿಲ್ಲ, ಯಡಿಯೂರಪ್ಪನವ್ರ ಜೊತೆ ಸೈಕಲ್ ತುಳಿದವ್ರು ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಹಾಕಿದ್ರು. ನಿಮ್ಗೆ ಹೇಳ್ಬೇಕಂದ್ರೆ ಆದ್ರೆ ಸಾಹೇಬ್ರಿಗೆ ಏನತ್ತಲ್ಲ, ಕೇಳಿ ತಗೊಳ್ಳೋ ಗುಣ ಇಲ್ಲ ಅವ್ರ ಕಡೆ, ಇಷ್ಟ ಮತ್ತೊಂದೇನಿಲ್ಲ. ನಿನ್ನೆ ನಾ ಪ್ರೆಸ್ ಮೀಟ್ ಮಾಡೋ ಮುಂದೆ ಅದೇ ಹೇಳಿದ್ರು. ನಾ ಹೇಳಿದೆ ಅವ್ರಿಗೆ, ನಾನು ಈಶ್ವರಪ್ಪ ಸಾಹೇಬ್ರ ಸ್ಥಾನಮಾನದಾಗ ನಾನೇನಾದ್ರು ಅವತ್ತು ಇತ್ತಂದ್ರೆ ಐತಲ್ಲ, ನಾ ಮುಖ್ಯಮಂತ್ರಿ ಹಾಕಿದ್ದೆ ಅವತ್ತು. ನಿಮ್ಗೆ ಗೊತ್ತಿಲ್ಲ, ಸುಳ್ಳಲ್ಲ, ಸತ್ಯ ಅಲ್ಲ. ಯಾಕಂದ್ರೆ ಅವ್ರು ಕೇಳಿಲ್ಲ. ಸರ ನಿಮ್ಗೆ ಹೇಳ್ತೇನೆ, ಅವ್ರೇನಾದ್ರು ಜಾತಿ ತನ್ನ ಪದೇ ನನಗೆ ಪಕ್ಷದ ನೋಟಿಸ್ ಕೊಟ್ಟರೆ ನಿಮ್ಗೆ ಗೊತ್ತಿರಲಿ. ನಾ ಪಕ್ಷದ ನೋಟಿಸ್ ಭಾಳ ಉತ್ತರ ಹೆಂಗೆ ಕೊಟ್ಟು ಗೊತ್ತೇನ್ರಿ? ಇವತ್ತು ಹೇಳಿದ್ರು ನನಗೆ, ನಿಮ್ಮ ನೋಟಿಸ್ಗೆ ನೀವೇನು ಉತ್ತರ ಕೊಟ್ಟಿರಲ್ಲ, ನಿಮ್ಗೆ ಒಳ್ಳೆ ಏನು ಕೊಡಬೇಕು ಅನ್ನೋದು ನಮಗೆ ತಿಳಿತಾ ಇಲ್ಲ ಅಂತೇಳಿ ದೇವ್ರು ಸಾಕ್ಷಿ ಮಾಡಿ ಹೇಳಕತ್ತ. ಹಂಗೆ ಕೊಟ್ಟೆ ನಾನು. ದೇವ್ರು ನನಗೊಂದು ಬುದ್ಧಿ ಕೊಟ್ಟು ಕೇವಲ ಬರೀ ಅರ್ಧ ತಾಸ್ನಾಗ ನನಗೆ 20ನೇ ತಾರೀಕು ಬಾಗಲಕೋಟೆ ಸೇವೆ ಆಯ್ತು, 21ನೇ ತಾರೀಕಿಗೆ ಕೋರ್ಟಿಗೆ ಬಂದು ನೋಟಿಸ್ ಕೊಟ್ಟರು ನನಗೆ. ನಾನು ಕೂತ್ಕೊಂಡು ನೋಡಿಲ್ಲ. ದೇವ್ರೇನೋ ನಾನು ಯಾಕಂದ್ರೆ ನಾನು ದೊಡ್ಡ ಶ್ರೀಮಂತರ ಮಗನೂ ಅಲ್ಲ, ನನ್ನ ಕುಟುಂಬದಿಂದನೇ ಇಲ್ಲ, ನನಗಿರುವಂಥ ವೈರಿಗಳಿಗೆ ಯಾರಿಗೂ ಇಲ್ಲ. ಮತ್ತೆ ಆದ್ರೆ ನಾನು ಇವತ್ತು ಏನಾದ್ರೂ ಈ ಮಠದಾಗ ಏನಂದ್ರೆ ಐತಲ್ಲ, ಏನೋ ನನ್ನಲ್ಲಿ ಒಂದು ದೈವಿ ಶಕ್ತಿ. ನಾನು ಕೂಡ ಒಂದು ಎಷ್ಟು ಹೋರಾಟ ಮಾಡಿದ್ರೆ ಪರಮ ಪೂಜ್ಯರ ಬೈದ್ರು, ನೀವು ನಂಬ್ತಾರ ಬಿಡ್ತಾರೋ ಗೊತ್ತಿಲ್ಲ. ನಮ್ಮಿಂದ ಅವತ್ತು ಯಾವ ದೊಡ್ಡ ನಾಯಕರು ಇದ್ದಿದ್ದಿಲ್ಲ, ಯಾರು ಇದ್ದಿದ್ದಿಲ್ಲ. ಹಜಾರ್ ಬೈದ್ರು. ಆ ಹೋರಾಟ ಖರ್ಚು ಆದದ್ದು ಕೇವಲ 4.5 ಲಕ್ಷ ರೂಪಾಯಿ. ಆದ್ರೆ ಜನಸಂಖ್ಯೆ ಸೇರಿದ್ದು 30 ರಿಂದ 40 ಸಾವಿರ ಜನಸಂಖ್ಯೆ. ಹೆಂಗೋ ಏನೋ ದೇವ್ರ ಆಟ. ಅದಕ್ಕೆ ನಾನು ಹೇಳಕತ್ತೀನಿ, ಸಾಹೇಬ್ರ ನೀವೊಂದು ಗಟ್ಟಿ ನಿರ್ಧಾರ ತಗೋರಿ. ನಾನೇನು ಹೇಳಕತ್ತೀನಿ, ನಾವು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಅನ್ನಂಗಿಲ್ಲ. ನಾನೇನು ಹೇಳಿದೆ ಅವ್ರಿಗೆ, ದಾವಣಗೆರೆಯಿಂದ ಹಿಡ್ಕೊಂಡು ಬೀದರ್ವರೆಗೂ 100 ಕ್ಷೇತ್ರಕ್ಕೆ ನಾವು MLA ಕ್ಯಾಂಡಿಡೇಟ್ ಹಾಕೋಣ, 100 ಕ್ಷೇತ್ರಕ್ಕೆ MLA ಕ್ಯಾಂಡಿಡೇಟ್ ಹಾಕೋಣ. ಎಂತೆಂಥವ್ರು ಕೊಡೋನು? ನಾವೆಲ್ಲ ಕೇವಲ ಒಂದು ಜಾತಿಗಲ್ಲ, ಉಪ್ಪಾರಿಗೆ, ನೇಕಾರಿಗೆ, ಪಂಚಮಸಾಲಿಗೆ, ರೆಡ್ಡಿಯರಿಗೆ, ಕುರುಬರಿಗೆ, ಹರಿಜನರಿಗೆ, ಎಲ್ಲರಿಗೆ ಅಲ್ಲಲ್ಲಿ ಜಾತಿಗೆ ಅನುಸಾರವಾಗಿ ನಾವು ಟಿಕೆಟ್ ಕೊಡೋಣ. ನಿಮಗೆ ಹೇಳ್ತಾನೆ, ಇವತ್ತೊಂದು ಧರ್ಮಸ್ಥಾನದಾಗ ಅದನ್ನೇ ನಂದು ನಾಲಿಗೆ ಅಷ್ಟು ಸುಳ್ಳು ಬೆಳಂಗಿಲ್ಲ. ನಿಮ್ಗೆ ಹೇಳ್ತಾನೆ, ಒಂದು 50 ಸೀಟ್ ಆದ್ರೂ ಗೆಲ್ತಾನೆ. ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ 50 ಸೀಟ್ ಆದ್ರೂ ಗೆಲ್ತಾನೆ. ಅದಕ್ಕೆ ನಾನು ಹೇಳ್ತೀನಿ, ಸಂಘಟನೆ ಇದು ಓಕೆ ಸಾಹೇಬ್ರ, ನೀವು ದುಡ್ಡಿಗೆ ಎದುರಾಕ್ ಹೋಗ್ಬೇಡ್ರಿ. ನೀವು ದುಡ್ಡು ಆಕಾರ ಹಿಡಿದು ಬಂದಿದಾರ, ಬಟ್ ನೀವು ಒಂದು ಯುವ ನಾಯಕತ್ವವನ್ನು ಬೆಳೆಸೋದಾಕತ್ತೆ. ಕರ್ನಾಟಕ ರಾಜ್ಯದ 2ನೇ ದೇವರಾಜ ಅರಸರು ನೀವಾಗತ್ತೆ, 2ನೇ ದೇವರಾಜ ಅರಸರಾಗಿ ಸುಮ್ಮ ಸಂಘಟನೆ ಸ್ವಾಮೀಜಿಗಳಿಗೆ ನಾ ಪಾಪ ಇರಲ್ರಿ ಅವರೆಲ್ಲಪ್ಪ. ಯಾಕಂದ್ರೆ ಸ್ವಾಮೀಜಿಗಳ ಆಶೀರ್ವಾದ ಭಾಳ ಮುಖ್ಯ, ಆದ್ರೆ ರಾಜಕಾರಣ ಭಾಳ ಮುಖ್ಯ ಐತೆ. ಈಗ ಧರ್ಮ ಇದು ಧರ್ಮದ ಬಗ್ಗೆ ಎಷ್ಟು ಇದು ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಇನ್ನೂ ಭಾಳ ಕೂಲಂಕಷ ವಿಚಾರ ಮಾಡಿರಿ. ನನ್ನೂ ಒಂದು 4 ಹೆಸರು ಇದಾವೆ, ಅದನ್ನು ನೀವು ಅದನ್ನು ಏನು ಮಾಡ್ತೀರಿ ಅದು ನೋಡ್ರಿ. ಅಷ್ಟೇ ಒಂದು 4 ಹೆಸರು ಹೇಳ್ತೀನಿ ನಿಮಗೆ, ಈ ಸಂಘಟನೆಗೆ ಏನು ಸೂಕ್ತ ಆಗ್ತಾವೋ ಏನಿಲ್ಲ ಅಂತೇಳಿ. ಒಂದು ಭಾರತ್ ಬ್ರಿಗೇಡ್ ಅಂತೇಳಿ, ಇನ್ನೊಂದು ಹಿಂದೂಸ್ತಾನ್ ಬ್ರಿಗೇಡ್, ಇನ್ನೊಂದು ಸರ್ವಧರ್ಮ ಶಕ್ತಿ ಬ್ರಿಗೇಡ್, ಇನ್ನೊಂದು ಜನತಾ ಬ್ರಿಗೇಡ್, ಇನ್ನೊಂದು ಲಾಸ್ಟ್ನೇದು ಭಾರತೀಯ ಜನತಾ ಬ್ರಿಗೇಡ್ ಅಂತ. ಭಾರತೀಯ ಜನತಾ ಬ್ರಿಗೇಡ್ ಅಂತ. ಅದಕ್ಕೆ ಇದು ನೋಡ್ರಿ, ನೀವು ದೊಡ್ಡವರಾದ್ರೆ ನಾನು ಹೇಳಿದ್ದೆ ಕೇಳಬೇಕಂತೇನಿಲ್ಲ, ಆದ್ರೆ ನಾನು ಅನಿಸಿಕೆಗಳೇನು ಹೇಳಿ ನಾನು. ಆದ್ರೆ ನಮಗೇನಿತ್ತಲ್ಲ, ನಾನು ನಿನ್ನೆ ಪ್ರೆಸ್ ಮೀಟ್ದಾಗ ಹೇಳಿ ನಾನು 2028ಕ್ಕೆ ಪಕ್ಷದಿಂದ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಗೊತ್ತಿಲ್ಲ. ನಾನು ಇದು ಏನು ಹೋದ ತಿಂಗಳು 18ನೇ ತಾರೀಕಿಗೆ ಡಿಸೈಡ್ ಮಾಡಿಬಿಟ್ಟಿದೆ. ನಾನು ಬಾಗಲಕೋಟೆ ಆಗಲಿ, ಬದಾಮಿ ಆಗಲಿ, ಬೀಳಗೆರೆ ಆಗಲಿ 3 ಮತಕ್ಷೇತ್ರದೊಳಗೆ ನಾನು ಕ್ಯಾಂಡಿಡೇಟ್ ಆಗವ. ಅದು ಕೊನೆಗೆ ನಾನು ಒಂದೇ ಓಟ್ ಹಾಕೊಳಲಕ್ಕ ಹಂಗೆ ನಾ ಆಗ್ಲೇಬೇಕು. ನಾನು ಹೇಳನ್ರಿ, ನಾನೇನಾದ್ರು ನಿಮ್ಗೆ ಹೇಳ್ತೀವಿ, ಇಲ್ಲಿ ಗುರುಗಳ ಸಾಕ್ಷಿಯಾಗಿ ಹೇಳಕತ್ತೇನೆ.
ನಾನೇನಾದ್ರೂ ಒಂದು ಪೊಸಿಷನ್ ಹೋದ್ರೆ ಐತಲ್ಲ, ಧ್ವನಿ ಇರಲಾರ್ದವ್ರು ಧ್ವನಿಯಾಗಿ ನೋಡಿಲ್ಲ ಈ ರಾಜ್ಯದೊಳಗೆ ಒಂದು ದೊಡ್ಡ ಕ್ರಾಂತಿ ಮಾಡ್ತಾನೆ ನಿಮ್ಗೆ ಹೇಳ್ತಾನೆ. ಅಂತ ಶಕ್ತಿ ಕೊಟ್ಟಾನ